ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ ವಿವಾಹ ಪೂರ್ವ ಮಾರ್ಗದರ್ಶನ ಅಥವಾ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್. ಇದರ ಮಹತ್ವ ಏನು, ಯಾಕಾಗಿ ಮದುವೆ ವಿವಾಹ ರಂಗಕ್ಕೆ ಕಾಲಿಡೋ ಅಂಥ ಪ್ರತಿಯೊಂದು ಗಂಡು ಹೆಣ್ಣು ಕೆಲವು ವಿಷಯಗಳ ಬಗ್ಗೆ ಮೊದಲೇ ಅರಿತುಕೊಂಡ್ರೆ ವಿವಾಹದ ನಂತರ ಆಗುವಂಥ ಹಲವಾರು ಕೆಟ್ಟ ವಿಷಯಗಳು, ಮಿಥ್ಯೆ ಮೂಢನಂಬಿಕೆಗಳು, ತಪ್ಪು ತಿಳುವಳಿಕೆಗಳು, ಇದರಿಂದಾಗಿ ಗಂಡು ಹೆಣ್ಣಿನಲ್ಲಿ ಮೂಡುವ ಭಿನ್ನಾಭಿಪ್ರಾಯಗಳು, ಕೊನೆಗೆ ಈ ಭಿನ್ನಾಭಿಪ್ರಾಯಗಳು ವಿಪರೀತವಾದಾಗ ಜಗಳ, ಕದನ, ಇದರೊಂದಿಗೆ ವಿಚ್ಛೇದನದ ಮೆಟ್ಟಿಲು, ಕೋರ್ಟ್ ಮೆಟ್ಟಿಲು ಹತ್ತೋದು, ವಿಚ್ಛೇದನಕ್ಕೆ ಒಳಪಡೋದು, ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋದಾದರೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಹೆಚ್ಚು ಹೆಚ್ಚು ವಿದ್ಯಾವಂತಳಾಗ್ತಾ ಇದ್ದಾಳೆ. ಆರ್ಥಿಕ ಸ್ವಾತಂತ್ರ್ಯ ಅವಳಿಗಿದೆ, ಯೋಚಿಸೋ ಶಕ್ತಿ ಅವಳಿಗಿದೆ, ಅವಳಲ್ಲೂ ಕೂಡ ಹಲವಾರು ನಿರೀಕ್ಷೆಗಳಿರುತ್ತದೆ. ಹಾಗಾಗಿ ಅವಳು ತನಗೆ ಬೇಕಾದಂಥ, ತನಗೆ ಪೂರಕವಾದ ಸಂಗಾತಿಯನ್ನು ಬಯಸುವಂಥ ವಿಷಯ ಇರುತ್ತೆ. ಹಾಗಾಗಿ ಗಂಡು ಹೆಣ್ಣು ಇಬ್ಬರೂ ಪರಸ್ಪರರ ಬಗ್ಗೆ ದೈಹಿಕವಾಗಿ, ಮಾನಸಿಕವಾಗಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡಾಗ ಇಬ್ಬರೂ ಒಬ್ಬರಿಗೊಬ್ಬರು ಪೂರಕವಾಗಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಮದುವೆ ಒಂದು ಉತ್ತಮವಾದ ಜಾಗತಿಕ ವ್ಯವಸ್ಥೆ. ಇದಕ್ಕೆ ಸಾಮಾಜಿಕ, ಧಾರ್ಮಿಕ, ಕೌಟುಂಬಿಕ ನೀತಿ ನಿಯಮಗಳ ಒಂದು ಅಡಿಪಾಯ ಇದೆ. ಹೆಣ್ಣು ಗಂಡು ಇಬ್ಬರೂ ಕೂಡ ಹಿರಿಯರ ಸಮ್ಮುಖದಲ್ಲಿ ಒಂದು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಒಳ್ಳೆಯ ಜೀವನವನ್ನು ಪ್ರಾರಂಭ ಮಾಡಿ, ಸಂತಾನೋತ್ಪತ್ತಿ ಮಾಡಿ, ಜೀವನ ಪರ್ಯಂತ ಅವಿಬ್ಬರು ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳಬೇಕು ಅನ್ನೋದೇ ಇದರ ಒಂದು ಮುಖ್ಯ ಉದ್ದೇಶ. ಬೇರೆ ಎಲ್ಲದ್ರ ಬಗ್ಗೆನೂ ನಾವು ಟ್ರೈನಿಂಗು, CET ಪರೀಕ್ಷೆ, PUC, ಎಂಜಿನಿಯರಿಂಗ್ ಕಾಲೇಜ್, ಎಲ್ಲದಕ್ಕೂ ಒಂದು ಟ್ರೈನಿಂಗ್ ಅಥವಾ ಒಂದು ಪ್ರಿಪರೇಷನ್ ಅನ್ನೋದನ್ನ ನಾವು ನೋಡ್ತೀವಿ ಅದರೊಳಗೂ ಇತ್ತೀಚಿನ ದಿನಗಳಲ್ಲಿ. ಆದರೆ ಮದುವೆ ಅಥವಾ ಗಂಡು ಹೆಣ್ಣಿನ ಸಂಬಂಧ, ಲೈಂಗಿಕ ಸಂಪರ್ಕ, ಇದರ ವಿಷಯಗಳ ಬಗ್ಗೆ ಯಾವುದೇ ಒಂದು ಟ್ರೈನಿಂಗ್ ಕಾಲೇಜು ಅಥವಾ ಟ್ರೈನಿಂಗ್ ಕೋರ್ಸ್ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದನ್ನೂ ತಿಳಿದುಕೊಂಡು ಒಂದು ಹುಡುಗಿ ಅಥವಾ ಹುಡುಗ ಮದುವೆಗೆ ತಯಾರಾಗಿದ್ದಾನೆ, ಅವರು ಈಗ ವಿವಾಹ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಹಿರಿಯರು ಬೇರೆ ಎಲ್ಲವನ್ನೂ ಯೋಚಿಸೋದ್ರ ಜೊತೆಗೆ ವರದಕ್ಷಿಣೆ, ವಧುದಕ್ಷಿಣೆ, ವರೋಪಚಾರ ಅಥವಾ ಒಂದು ಊಟ ತಿಂಡಿ, ಮನೆಗೆ ಅಥವಾ ಮದುವೆಗೆ ಬರೋ ಅಂತ ಎಲ್ಲ ನೆಂಟರು ಇಷ್ಟರು, ಇವೆಲ್ಲದ್ರ ಬಗ್ಗೆ ಯೋಚಿಸೋದ್ರ ಜೊತೆಗೆ ಆ ವಿವಾಹ ರಂಗಕ್ಕೆ ಕಾಲಿಡೋ ಅಂತ ತನ್ನ ಮಗಳು ಅಥವಾ ಮಗ, ಅವರಿಬ್ಬರು ಏನ್ ತಿಳ್ಕೊಳ್ಬೇಕು, ಮದುವೆ ಅಂದ್ರೆ ಏನು, ಅದರ ಮಹತ್ವ ಏನು, ಮುಂದೆ ಅವರು ಯಾವ ರೀತಿ ಜೀವನ ಸಾಗಿಸ್ಬೇಕು, ಕೆಲವು ತಪ್ಪು ತಿಳುವಳಿಕೆಗಳನ್ನ ಹೇಗೆ ದೂರ ಮಾಡಬೇಕು, ಅವರಿಗೆ ಅದನ್ನೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗದಿದ್ದಾಗ ವೈದ್ಯರಲ್ಲಿ ಬಂದು ಒಂದು ವಿವಾಹ ಪೂರ್ವ ಮಾರ್ಗದರ್ಶನ ಮಾಡಿಕೊಂಡ್ರೆ ಎಷ್ಟೋ ವಿಷಯಗಳನ್ನ ಗಂಡು ಹೆಣ್ಣು ಸರಿಯಾಗಿ ತಿಳಿದುಕೊಂಡು ಸಂತೋಷದಿಂದ ಜೀವನ ನಡೆಸೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ವಿವಾಹ ಪೂರ್ವ ಮಾರ್ಗದರ್ಶನ ಅನ್ನೋದು ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು. ಇದ್ರೊಳಗೆ ನಾವು ಏನೇನು ಅವ್ರಿಗೆ ತಿಳಿಸ್ಕೊಡ್ಬೋದು ಅಥವಾ ಅವ್ರು ಏನೇನು ತಿಳ್ಕೋಬೇಕು ಅನ್ನೋದನ್ನ, ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಮದುವೆಯ ಸಮಯದಲ್ಲಿ ಒಂದು ಮುಟ್ಟು ಬರುವಾಗ ಮುಟ್ಟಿನ ದಿನಾಂಕನ ನಿಗದಿ ಮಾಡುವಂಥದ್ದು, ಅದನ್ನ ಮುಂದೂಡಬೇಕಾ ಅಥವಾ ಮೊದಲೇ ಮುಟ್ಟಾಗಬೇಕಾ? ಯಾಕಂದ್ರೆ ಇದು ಬಹಳಷ್ಟು ಆಚರಣೆಗಳು ವಿವಾಹದ ಸಂಬಂಧದಲ್ಲಿ ಇದರಿಂದ ತೊಡಕು ಉಂಟಾಗದಿರಲಿ ಅನ್ನೋ ಒಂದು ಕಾರಣದಿಂದ ಅವಳು ಹಿಂದಿನ ಮುಟ್ಟಿನಲ್ಲೇ ಬಂದು ವೈದ್ಯರನ್ನ ವಿಚಾರಿಸಿದಾಗ ಆ ಸಮಯದಲ್ಲಿ ಹೇಗೆ ಋತುಚಕ್ರನ ಅದಕ್ಕೆ ವಿವಾಹದ ದಿನಕ್ಕೆ ನಾವು ಸಂಬಂಧವಾಗಿ ಹೊಂದಾಣಿಕೆ ಆಗೋ ಹಾಗೆ ಬದಲಾಯಿಸ್ಬೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು. ಮತ್ತೆ ನಿಶ್ಚಿತಾರ್ಥದ ನಂತರ, ಒಂದು ಸಲ ನಿಶ್ಚಿತಾರ್ಥ ಆದ್ಮೇಲೆ ಕೆಲವು ಸಲ ಮದುವೆಯಾಗೋ ಒಂದು ದಿನಾಂಕದಲ್ಲಿ ಬಹಳಷ್ಟು ಸಮಯ ಇರ್ಬೋದು. ಯಾವಾಗ್ಲೂ ಶುಭಶ್ಯಂ ಶೀಘ್ರಂ ಅಂತ ಹೇಳ್ತಾರೆ ಹಿರಿಯರು, ಅದರಲ್ಲಿ ಬಹಳಷ್ಟು ಮಹತ್ವ ಕೂಡ ಅಡಗಿದೆ. ಯಾಕಂದ್ರೆ ನಿಶ್ಚಿತಾರ್ಥದ ನಂತರ ಬಹಳಷ್ಟು ದಿನಗಳ ನಂತರ ಅವರು ಮದುವೆ ಮಾಡಿದಾಗ ಆ ದಿನಗಳಲ್ಲಿ ಅವರು ಹೇಗೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ನಡೆಸ್ಬೇಕು ಅನ್ನೋದು. ಯಾಕಂದ್ರೆ ಇಂತಹ ಸಮಯದಲ್ಲಿ ಮೊದಲೇ ಅವರು ವಿವಾಹ ಪೂರ್ವ ಲೈಂಗಿಕ ಸಂಪರ್ಕ ಹೊಂದಿ ಎಷ್ಟೋ ಸಮಯ ಅವರು ಬೇಡದ ಗರ್ಭಧಾರಣೆಯಾಗಿ ಗರ್ಭಪಾತ ಮಾಡಿಸ್ಕೊಳ್ಳೋದು. ಒಂದೆರಡು ಉದಾಹರಣೆ ಕೊಡ್ಬೇಕಂದ್ರೆ, ನಿಶ್ಚಿತಾರ್ಥದ ನಂತರ
ಅವಳು ವಿವಾಹ ಪೂರ್ವ ಲೈಂಗಿಕ ಸಂಪರ್ಕಕ್ಕೆ ಒಳಗಾಗಿ ಗರ್ಭಧಾರಣೆಯಾಗಿ ಮತ್ತು ಕಾರಣದಿಂದ ಒಂದು ಆಕ್ಸಿಡೆಂಟ್ನಲ್ಲಿ ಆ ಹುಡುಗ ತೀರ್ಕೊಂಡು ಮುಂದೆ ಏನಪ್ಪ ಮಾಡಬೇಕು, ಇನ್ನು ಬೇರೆ ಅವ್ರಿಗೆ ಬೇರೆ ಮದುವೆ ಆದರೆ ಅಥವಾ ಇಂಥದೆಲ್ಲ ಒಂದು ಅವರ ಅನುಭವದಿಂದ ಅನುಭವಿಸಿರ್ಬೇಕಾದ್ರೆ ಮುಂದೆ ಹೇಗೂ ಅನ್ನೋ ಒಂದು ಬಹಳ ದೊಡ್ಡ ಯೋಚನೆ ಬರುತ್ತೆ. ಅದರ ಜೊತೆಗೆ ಅವರಿಬ್ಬರು ಅವರ ಎರಡು ಕುಟುಂಬದ ಸಂಬಂಧಗಳು ಯಾವ ರೀತಿಯಾಗಿ ಅವರು ಒಬ್ರನ್ನೊಬ್ರನ್ನ ಅರಿತ್ಕೊಳ್ಬೇಕು, ಯಾವ ವಿಷಯ ಮಾತಾಡ್ಬೇಕು, ಯಾವ ವಿಷಯ ಮಾತಾಡಬಾರ್ದು, ಪರಸ್ಪರರಲ್ಲಿ ಜಗಳ ಕದನ ಬರದಂಗೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಎರಡೂ ಕುಟುಂಬಗಳನ್ನ ಹೇಗೆ ಅರಿತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ನಿಶ್ಚಿತಾರ್ಥದ ನಂತರದ ದಿನಗಳನ್ನ ಗಂಡು ಹೆಣ್ಣು ಉಪಯೋಗಿಸ್ಕೋಬೇಕಾಗತ್ತೆ. ಅದ್ರ ಬಗ್ಗೆನೂ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾಗತ್ತೆ. ಮತ್ತೆ ಇದರ ಜೊತೆಗೆ ಒಂದು ಋತುಚಕ್ರದ ಹೊಂದಾಣಿಕೆಯ ಜೊತೆಗೆ ನಂತರ ಅವರಲ್ಲಿರುವಂಥ ಕೆಲವು ತಪ್ಪು ತಿಳುವಳಿಕೆಗಳು, ಮೊದಲ ರಾತ್ರಿಯ ಬಗ್ಗೆ, ಶೀಘ್ರ ಸ್ಖಲನ, ನಿಮಿರು ದೌರ್ಬಲ್ಯದ ಬಗ್ಗೆ, ಅಥವಾ ಅವರ ಶಿಶ್ನದ ಜನನಾಂಗದ ಆಕಾರ ಗಾತ್ರ ಇದೆಲ್ಲದರ ಬಗ್ಗೆ, ಅಥವಾ ಹಸ್ತಮೈಥುನದ ಆತಂಕ, ಅದರ ಅಪರಾಧಿ ಮನೋಭಾವ, ಇಂಥವೆಲ್ಲದರ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿರುತ್ತೆ. ಅವ್ರಿಗೆ ಸಹಜವಾಗಿ ಗಂಡು ಹೆಣ್ಣಿನ ಒಂದು ದೇಹದ ಪ್ರಕ್ರಿಯೆ, ಅದರ ಅಂಗಾಂಗಗಳ ರಚನೆ, ಅದರ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳು ಎಲ್ಲವನ್ನೂ ದೂರ ಮಾಡಿ ನಂತರ ಲೈಂಗಿಕ ಸಂಪರ್ಕ ಅಂದ್ರೇನು, ಸಂಭೋಗ ಕ್ರಿಯೆ ಅಂದ್ರೇನು, ಯಾವುದು ಸರಿ ಯಾವುದು ತಪ್ಪು ಇಲ್ಲದ ಆತಂಕ ಭಯಗಳನ್ನು ಅವರು ಹುಟ್ಟು ಹಾಕೊಳ್ಳದೆ ಮೊದಲ ರಾತ್ರಿನಲ್ಲಿ ಇದು ರಕ್ತಸ್ರಾವ ಆಗಬೇಕು, ನೋವಾಗಬೇಕು, ಕನ್ಯತ್ವ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಹಿರಿಯರು ತಪ್ಪು ತಿಳುವಳಿಕೆಗಳನ್ನು ಕೊಡದಂಗೆ ಯಾವುದೇ ಭಯ ಹುಟ್ಟಿಸೋ ಅಂಥ ವಿಷಯಗಳನ್ನ ಅವ್ರಿಗೆ ತಲೆನಲ್ಲಿ ಬೇಡದ ವಿಷಯಗಳನ್ನ ತುಂಬದಂಗೆ ಅವರಿಬ್ಬರಲ್ಲಿ ಧೈರ್ಯವಾಗಿ ಇದು ಒಳ್ಳೆಯ ಸಂಬಂಧ, ಒಳ್ಳೆಯ ರೀತಿನಲ್ಲಿ ಪ್ರಾರಂಭ ಮಾಡಿ ಅಂತ ಸಕಾರಾತ್ಮಕ ಭಾವನೆಗಳನ್ನು ತುಂಬೋ ವಿಷಯಗಳು ಬಹಳ ಮುಖ್ಯವಾಗತ್ತೆ. ಆದ್ರಿಂದ ಅವರ ದೇಹದ ಬಗ್ಗೆ, ಅವರ ಜನನಾಂಗದ ಬಗ್ಗೆ, ಪ್ರಕ್ರಿಯೆ ಬಗ್ಗೆ, ಸಂಭೋಗದ ಕ್ರಿಯೆ ಬಗ್ಗೆ ಇದನ್ನು ಎಲ್ಲ ಕೂಡ ನಾವು ವಿವಾಹ ಪೂರ್ವ ಮಾರ್ಗದರ್ಶನದಲ್ಲಿ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗತ್ತೆ. ನಂತರ ಮದುವೆಯಾದ ತಕ್ಷಣವೇ ಈ ಬೇಡದ ಗರ್ಭಧಾರಣೆ ತಡೆಯೋದು ಹೇಗೆ, ಯಾವ ಗರ್ಭ ನಿರೋಧದನ್ನ ಬಳಕೆ ಮಾಡಬೇಕು, ನಾನಾ ಕಾರಣಗಳಿಂದ ಒಂದು ಗರ್ಭಧಾರಣೆ ಮುಂದೂಡಬೇಕಾಗತ್ತೆ. ಕೆಲವಾರು ದಿನಗಳು, ಕೆಲವಾರು ತಿಂಗಳುಗಳು ಗಂಡು ಹೆಣ್ಣು ಇಬ್ಬರು ಅವರಿಬ್ಬರನ್ನು ಅರಿತುಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕಾಗತ್ತೆ. ಅವರು ಜೊತೆಯಾಗಿ ಖುಷಿಯಾಗಿ ಇರೋದಕ್ಕೆ ಆ ಸಮಯದಲ್ಲಿ ಬೇಡದ ಗರ್ಭಧಾರಣೆ ಒಂದು ಹೊರೆಯಾಗ್ಬೋದು. ಇದನ್ನು ಮೊದಲೇ ಅವರು ಗರ್ಭ ನಿರೋಧದ ಬಗ್ಗೆ ತಿಳ್ಕೊಂಡಿದ್ರೆ ಇದನ್ನು ಕೂಡ ತಪ್ಸಕ್ ಸಾಧ್ಯವಾಗತ್ತೆ. ವಿದ್ಯೆ ಇರ್ಬೋದು, ಪರೀಕ್ಷೆ ಇರ್ಬೋದು, ಹೊರದೇಶಗಳಿಗೆ ಹೋಗುವಂತ ವಿಷಯ ಆಗಿರ್ಬೋದು, ಕೆಲಸ ಉದ್ಯೋಗಕ್ಕೋಸ್ಕರವಾಗಿ ಆಗಿರ್ಬೋದು, ಇಂತಹ ಕಾರಣಗಳಿಂದಾಗಿ ಅವರು ಗರ್ಭಧಾರಣೆಯನ್ನು ಮುಂದೂಡಬೇಕಾಗ್ಬೋದು. ಅಂತ ಸಂದರ್ಭಗಳಲ್ಲಿ ಮೊದಲೇ ಅವರು ಗರ್ಭ ನಿರೋಧದ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಕೊಂಡಿರ್ಬೇಕು. ನಂತರ ಅವರು ಯಾವಾಗ ಗರ್ಭಧಾರಣೆ ಪ್ರಾರಂಭಿಸಬೇಕು, ಅದಕ್ಕೆ ಮುಂಚೆ ಹೇಗೆ ವೈದ್ಯರ ಬಳಿ ಬಂದು ಅದಕ್ಕೆ ಪೂರಕವಾದ ಒಂದು ಔಷಧಿಗಳಾಗಿರ್ಬೋದು ಅಥವಾ ಯಾವ ಮಾತ್ರೆಗಳು, ಫೋಲಿಕ್ ಆಸಿಡ್ ಈ ಥರದನ್ನೆಲ್ಲ ಉಪಯೋಗಿಸೋ ಇದೆಲ್ಲದರ ಬಗ್ಗೆ ಅವರೊಂದು ಮಾಹಿತಿ ಇಟ್ಕೊಂಡಾಗ ಯಾವುದೇ ವಿಷಯದಲ್ಲಿ ಕೂಡ ಅವರಿಗೆ ಆತಂಕ ಭಯ ಇರೋದಿಲ್ಲ. ಕೆಲವರಲ್ಲಿ ಬಹಳಷ್ಟು ಮಡಿವಂತಿಕೆ ಕುಟುಂಬದಲ್ಲಿ ಬಂದಿರೋ ಅಂಥವ್ರಾದ್ರೆ ಹಲವಾರು ತಪ್ಪು ತಿಳುವಳಿಕೆಗಳಿರುತ್ತೆ. ಅದನ್ನೆಲ್ಲ ನಿವಾರಣೆ ಮಾಡಿ, ಯಾಕಂದ್ರೆ ಬಹಳಷ್ಟು ಹುಡುಗ ಹುಡುಗಿಯರಿಗೆ ಎಷ್ಟೇ ವಿದ್ಯಾವಂತರಾಗ್ಲಿ, ಎಷ್ಟೇ ಉನ್ನತ ಪದವಿನಲ್ಲಿರ್ಲಿ, ಅವರುಗಳಿಗೂ ಕೂಡ ಈ ಲೈಂಗಿಕ ಸಂಪರ್ಕ, ಮದುವೆ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಅಥವಾ ಅರೆಬರೆ ಜ್ಞಾನ, ಅಜ್ಞಾನ ಅಂತ ಹೇಳ್ಬೋದು, ಇಂತಹ ವಿಷಯಗಳಿರತ್ತೆ. ಅದನ್ನೆಲ್ಲ ಸರಿಯಾದ ರೀತಿ ತಿಳ್ಕೊಳ್ಳೋದ್ರೊಳಗೆ ಯಾವುದೇ ತಪ್ಪಿಲ್ಲ. ಯಾವುದೇ ಸಂಕೋಚ, ಮುಜುಗರದ ಭಾವನೆ ಇಟ್ಕೊಳ್ಳದೆ ಇಂತಹ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ನಂತರ ಮದುವೆಯ ನಂತರನ ಬಗ್ಗೆನೂ ಕೆಲವು ವಿಷಯಗಳು, ಗರ್ಭಧಾರಣೆ ಬಗ್ಗೆ, ಪ್ರಸವದ ಬಗ್ಗೆ, ಅಂತಹ ಸಮಯದಲ್ಲಿ ಅವರು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಇದೆಲ್ಲದರ ವಿಷಯಗಳಲ್ಲೂ ಕೂಡ ನಾವು ವಿವಾಹ ಪೂರ್ವ ಮಾರ್ಗದರ್ಶನದಲ್ಲಿ ನಾವು ತಿಳಿಸ್ಕೊಡ್ಬೋದು. ಇನ್ನು ಕೆಲವರಲ್ಲಿ ಅವರ ಒಂದು ಹತ್ತಿರದ ಸಂಬಂಧಿಗಳಲ್ಲಿ ಮದುವೆ ಆದರೆ ಅಥವಾ ಮದುವೆಯ ಗಂಡು ಹೆಣ್ಣಿನ ವಯಸ್ಸಿನಲ್ಲಿ ಬಹಳಷ್ಟು ಅಂತರವಿದ್ದಾಗ, ಕೆಲವು ಕಾಯಿಲೆಗಳು, ಒಂದು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳಿದ್ರೆ, ಮಾನಸಿಕ ತೊಂದರೆಗಳಿದ್ದಾಗ, ಆರ್ಥಿಕ ಸ್ಥಿತಿಗತಿಗಳಿದ್ದಾಗ ಹೇಗೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೋಬೇಕು, ಇವೆಲ್ಲ ಮನೋಭಾವನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಹೆಚ್ಚಿನ ಗಂಡು ಹೆಣ್ಣುಗಳಲ್ಲಿ ಮದುವೆಯಾದ 6 ತಿಂಗಳು, 1 ವರ್ಷದಲ್ಲೇ ಕೂಡ ಮತ್ತೆ ವಿಚ್ಛೇದನಕ್ಕೆ ಹೋಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರಿಂದ
ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಅಥವಾ ಹದಿಹರಿಯಕ್ಕೆ ಬಂದಾಗ ವಿವಾಹ ಪೂರ್ವದಲ್ಲಿ ಗಂಡು ಹೆಣ್ಣು ಇಬ್ಬರು ಬೇರೆ ಬೇರೆ ಪರಿಸರದಿಂದ ಬೇರೆ ಬೇರೆ ಕುಟುಂಬಗಳಿಂದ ಬಂದಿರ್ತಾರೆ. ಆದ್ರೆ ಒಬ್ರಿಗೊಬ್ರು ಹೊಂದಾಣಿಕೆ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಇಬ್ರು ಪೂರಕವಾಗಿ ಬಾಳ್ಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸ ನಂಬಿಕೆಗಳಿಂದ ಬಾಳ್ಬೇಕು ಅನ್ನೋದನ್ನ ಮೊದಲೇ ತಿಳಿಸ್ಕೊಟ್ರೆ ಹಲವಾರು ವಿಷಯಗಳಲ್ಲಿರುವಂತ ಈ ಸಮಾಜದಲ್ಲಿ ನಾವು ನೋಡ್ತಾ ಇರುವಂತದ್ದು ವರದಕ್ಷಿಣೆ, ವಧು ದಕ್ಷಿಣೆ ಆಗ್ಲಿ, ವರದಕ್ಷಿಣೆ ಆಗ್ಲಿ, ಅಥವಾ ಒಂದು ಹೆಣ್ಣನ್ನ ವರದಕ್ಷಿಣೆ ತರಲಿಲ್ಲ ಅಂತ ಸುಡೋದು ಅಥವಾ ಕಿರುಕುಳ ಕೊಡೋದು, ಇಂಥವನ್ನೆಲ್ಲ ಕೂಡ ನಾವು ದೂರ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಇದರ ಜೊತೆಗೇನೆ ಗಂಡು ಹೆಣ್ಣು, ಹೆಣ್ಣು ಮಕ್ಕಳ ಬಗ್ಗೆ ಇರೋ ಲಿಂಗ ಭೇದ ಮಾಡದೆ ಗಂಡು ಹೆಣ್ಣು ಇಬ್ಬರೂ ಒಂದೇ. ಹೆಣ್ಣು ಮಗುವಾದರೂ ಕೂಡ ನೀವು ಸಂತೋಷದಿಂದ ಮನೆಗೆ ಅದನ್ನ ಆಹ್ವಾನಿಸ್ಬೇಕು. ಮತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆಗೋದಕ್ಕೆ ಕಾರಣ ಗಂಡು ಹೆಣ್ಣಲ್ಲ. ಈ ತರ ಹಲವಾರು ಸಮಾಜದಲ್ಲಿರುವ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿ ಅವರನ್ನ ಒಂದು ಒಳ್ಳೆಯ ಜ್ಞಾನಿಗಳಾಗಿ ಅಥವಾ ಅಜ್ಞಾನ ದೂರ ಮಾಡಿ ನಾವು ಒಳ್ಳೆಯ ಜೀವನ ನಡೆಸೋದಕ್ಕೆ ನಾವು ಅನುಕೂಲ ಮಾಡ್ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಯಾವುದೇ ಮನೆಯಲ್ಲಿ ಹಿರಿಯರು ಮೊದಲು ಇದನ್ನ ಯೋಚಿಸ್ಬೇಕು. ಮತ್ತೆ ಪ್ರತಿಯೊಬ್ರು ಗಂಡು ಹೆಣ್ಣು ಇದನ್ನ ತಿಳ್ಕೊಂಡಿರ್ಬೇಕು. ಮದುವೆಗೆ ಮುಂಚೆ ನಾವು ಮೊದಲೇ ಒಂದು ಕೌನ್ಸಿಲಿಂಗ್ ಅಥವಾ ವಿವಾಹ ಪೂರ್ವ ಮಾರ್ಗದರ್ಶನ ಮಾಡಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ.